ನಮಸ್ಕಾರ ಬಂಧುಗಳೇ. ಶ್ರೀ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನ ಮಾಡಬೇಕಾದರೆ, ವರಮಹಾಲಕ್ಷ್ಮಿ ಹಬ್ಬ ಅಥವಾ ಯಾವುದೇ ಹಬ್ಬಗಳ ಸಮಯದಲ್ಲಿ ಕುಂಕುಮಾರ್ಚನೆಯನ್ನ ಮಾಡಬೇಕಾದರೆ ಅಥವಾ ಪ್ರತಿ ಶುಕ್ರವಾರ ಕುಂಕುಮಾರ್ಚನೆಯನ್ನ ಮಾಡಬೇಕಾದರೆ ಈ ನಿಯಮಗಳನ್ನ ಪಾಲಿಸಲೇಬೇಕು. ಇಲ್ಲದಿದ್ದರೆ ಸಂಪೂರ್ಣವಾಗಿ ದಾರಿದ್ರ್ಯಗಳನ್ನು ಅನುಭವಿಸ್ತೀರಿ. ಎಲ್ಲಾ ವಿಚಾರದಲ್ಲೂ ಬರೋ ಹಣಕಾಸಿನ ಖರ್ಚುಗಳು ವ್ಯಯ ಆಗುವಂಥದ್ದು, ಬಂದಿರೋ ಹಣ ಎಲ್ಲ ಬರೀ ಹಾಸ್ಪಿಟ್ಲು ಆರೋಗ್ಯ ಸಮಸ್ಯೆಗಳಿಗೆ ಹೋಗ್ತಾ ಇರುವಂಥದ್ದು, ಹಣಗಳು ಸೇವಿಂಗ್ಸ್ ಆಗದಲ್ಲೇ ಇರುವಂಥದ್ದು ಎಲ್ಲಾ ಸಮಸ್ಯೆಗಳು ಉಂಟಾಗುತ್ತೆ. ಆದ್ರಿಂದ ಕುಂಕುಮಾರ್ಚನೆಯನ್ನು ಮಾಡುವಾಗ ಈ ಎಚ್ಚರಿಕೆಗಳನ್ನು ವಹಿಸಬೇಕು. ಆದರೆ ಆ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ಶ್ರೀ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನ ಮಾಡಬೇಕಾದ್ರೆ ಯಾವತ್ತೂ ಅಷ್ಟೇ ವಿಗ್ರಹಕ್ಕಾದರೂ ಅರ್ಚನೆ ಮಾಡಿ, ಅಥವಾ 2 ವಿಳೆದೆಲೆಗಳನ್ನು ತೆಗೆದುಕೊಂಡಾದರೂ ಅರ್ಚನೆ ಮಾಡಿ, ಅಥವಾ ಬೆಳ್ಳಿ ನಾಣ್ಯಗಳಿದ್ರೆ, ಬೆಳ್ಳಿ ಲಕ್ಷ್ಮಿ ಕಾಯಿನ್ ಇದ್ರೆ ಅದಕ್ಕೆ ಬೇಕಾದರೂ ಅಥವಾ ಫೋಟೋಗೆ ಬೇಕಾದರೂ ಅರ್ಚನೆಯನ್ನ ಮಾಡಬಹುದು. ಸಾಮೂಹಿಕವಾಗಿ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡುವಾಗ, ಮಹಾಲಕ್ಷ್ಮಿ ಕುಂಕುಮಾರ್ಚನೆಯನ್ನ ಮಾಡುವಾಗ ವಿಗ್ರಹವಿಲ್ಲದೆ ಇದ್ದವರು 2 ವೀಳ್ಯದೆಲೆಯ ಮೇಲೆ ಅರ್ಚನೆಯನ್ನ ಮಾಡಬೇಕು. 2 ವೀಳ್ಯದೆಲೆಯ ಮೇಲೆ ಸ್ವಲ್ಪ ಅರಿಶಿನವನ್ನ ಹಾಕಿ 2 ಅಡಕೆ ಮತ್ತೆ ಒಂದು ಚಿಲ್ಲರೆ ಕಾಯಿನನ್ನ ಇಟ್ಟು ಅದರ ಮೇಲೆ ಕುಂಕುಮಾರ್ಚನೆಯನ್ನ ಮಾಡಬಹುದು. ಕಾಯಿನ್ ಇಲ್ಲ ಅಂದ್ರೆ ಪರವಾಗಿಲ್ಲ, 2 ವೀಳ್ಯದೆಲೆ ಮೇಲೆ 2 ಅಡಕೆ ಇಟ್ಟು ಅದರ ಮೇಲೆ ಕುಂಕುಮಾರ್ಚನೆಯನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ 1 ವೀಳ್ಯದೆಲೆಯ ಮೇಲೆ ಅರ್ಚನೆಯನ್ನ ಮಾಡಬಾರದು. ಆ 1 ವೀಳ್ಯದೆಲೆ ಮೇಲೆ ಅರ್ಚನೆಯನ್ನೇನಾದರೂ ಮಾಡಿದರೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕಿಂತ ನಿತ್ಯ ದಾರಿದ್ರ್ಯಗಳು ಹೆಚ್ಚಾಗ್ತಾ ಹೋಗುತ್ತವೆ. ಆದ್ರಿಂದ 1 ವೀಳ್ಯದೆಲೆಯ ಮೇಲೆ ಯಾರೂ ಸಹ ಅರ್ಚನೆಯನ್ನ ಮಾಡಬಾರದು. 2 ವೀಳ್ಯದೆಲೆಯಲ್ಲಿ ಪೂಜಿಸಿದರೆ ನಿಮಗೆ ಹಾಗೂ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ನಿತ್ಯ ದಾರಿದ್ರ್ಯಗಳು ನಿವಾರಣೆಯಾಗುತ್ತವೆ ಹಾಗೂ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಬೇಗ ಆಗುತ್ತದೆ. ಆದ್ರಿಂದ 2 ವೀಳ್ಯದೆಲೆ ಮೇಲೆ ಸ್ವಲ್ಪ ಅರಿಶಿನವನ್ನ ಹಾಕಿ 2 ಅಡಕೆಯನ್ನ ಇಟ್ಟು ಅದರ ಮೇಲೆ ಕುಂಕುಮಾರ್ಚನೆಯನ್ನ ಮಾಡುವುದು ಅತ್ಯಂತ ಶುಭ. ಮತ್ತೆ ಇನ್ನೊಂದು ವಿಶೇಷವಾದ ವಿಚಾರ ಏನಪ್ಪಾ ಅಂದ್ರೆ, ಕುಂಕುಮಾರ್ಚನೆ ಮಾಡಿದ ವೀಳ್ಯದೆಲೆಯನ್ನ ಯಾರಿಗೂ ಕೊಡಬಾರದು ಅಥವಾ ಒಣಗಿಸಿ ಬಿಸಾಕಲೂಬಾರದು. ಪೂಜೆಯಾದ ಮಾರನೇ ದಿವಸ ಅಥವಾ ಪೂಜೆಯಾದ ರಾತ್ರಿ ತಾಂಬೂಲದೊಂದಿಗೆ ಮನೆಯ ಹಿರಿಯರು ತಾಂಬೂಲವನ್ನ ಹಾಕಿಕೊಳ್ಳಬೇಕು. ಆ ತಾಂಬೂಲದೊಂದಿಗೆ ಈ ಅರ್ಚನೆ ಮಾಡಿದ ವೀಳ್ಯದೆಲೆಯನ್ನ ಮನೆಯ ಹಿರಿಯರು ಮಾತ್ರ ಹಾಕಿಕೊಳ್ಳಬೇಕು. ಅಥವಾ ಮನೆಯ ಮಗಳೋಳಿಯ ಅಥವಾ ಮನೆಯ ಹಿರಿಯರು ಅಂತ ಯಾರಿರ್ತಾರೆ, ಮಗ ಸೊಸೆ, ಅವರು ಸಹ ಹಾಕಿಕೊಳ್ಳಬಹುದು. ತಾಂಬೂಲ ಸಮೇತ ಸುಣ್ಣದ ಸಮೇತ ಹಾಕಿಕೊಂಡರೆ ಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹವಾಗ್ತದೆ. ಯಾವುದೇ ಕಾರಣಕ್ಕೂ ಅರ್ಚನೆ ಮಾಡಿದ ವೀಳ್ಯದೆಲೆಯನ್ನ ಬಿಸಾಕಬಾರದು. ಇದು ಎಚ್ಚರಿಕೆಯಾಗಿರಲಿ. ಮಹಾಲಕ್ಷ್ಮಿ ಅರ್ಚನೆ ಮಾಡುವವರು ಅಥವಾ ಮಹಾಲಕ್ಷ್ಮಿ ಪೂಜೆ ಮಾಡುವವರು, ಅಷ್ಟೋತ್ತರ ಓದುವರು ಬೇರೆ ಮನೆಯಲ್ಲಿ ತಾಂಬೂಲವನ್ನ ಕೊಟ್ಟಾಗ, ತಾಂಬೂಲ ಎಲ್ಲಿಗೋ ಕೊಟ್ಟು ಯಾರು ತಾಂಬೂಲ ಕೊಟ್ಟಿದ್ರೆ ಏನು ದೂರ ಮನೆ ಏನಾರು ಹೊತ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅಲ್ಲೇ ಯಾರ್ದಾರು ಪಕ್ಕದ ಮನೆಗೆ ಕೊಟ್ಟು ಬಂದ್ರೆ ಅಥವಾ ಬೇರೆ ಮನೆಗೆ ತಲುಪಿಸಿದ್ರೆ, ನಿಮಗೆ ತಲುಪಿಸಿದ ತಾಂಬೂಲವನ್ನ ಬೇರೆಯವರಿಗೆ ಕೊಟ್ಟರೆ ನಿಮಗೆ ಬರಬೇಕಾದ ಹಣ ಬೇಗ ಬರುವುದಿಲ್ಲ. ಯಾವುದೇ ಕಾರಣಕ್ಕೂ ತಾಂಬೂಲಗಳನ್ನ ಬೇರೆಯವರಿಗೆ ಕೊಡಬಾರದು. ನಿಮಗೆ ಅಂತ ಕೊಟ್ಟ ತಾಂಬೂಲವನ್ನ ನೀವೇ ಸ್ವೀಕಾರ ಮಾಡಿ ನೀವೇ ಮನೆಗೆ ತೆಗೆದುಕೊಂಡು ಬರಬೇಕು. ಮತ್ತೆ ಆ ತಾಂಬೂಲವನ್ನು ತಂದು ದೇವರ ಮುಂದಿಟ್ಟು ನಮಸ್ಕಾರವನ್ನು ಮಾಡಿ ನಂತರ ಉಪಯೋಗಿಸಬೇಕು. ಇದು ಎಚ್ಚರಿಕೆಗಳು. ತಾಂಬೂಲ ಕೊಟ್ಟಾಗ ಬೇರೆಯವರ ಮನೆಗೆ ಕೊಡುವುದಾಗಲಿ ಅಥವಾ ಬೇರೆಯವರ ಮನೆಯಲ್ಲಿ ಬಿಟ್ಟು ಬರುವುದಾಗಲಿ ಮಾಡಬಾರದು. ಈ ಎಚ್ಚರಿಕೆಗಳು ಮಹಾಲಕ್ಷ್ಮಿಯ ಅರ್ಚನೆಯನ್ನು ಕುಂಕುಮಾರ್ಚನೆಯನ್ನು ಮಾಡುವಾಗ ಈ ಎಚ್ಚರಿಕೆಗಳು ಇರಲಿ. ಆದಷ್ಟು ಶುದ್ಧವಾದ ಕುಂಕುಮದಿಂದ ಶ್ರೀ ಮಹಾಲಕ್ಷ್ಮಿ ಅರ್ಚನೆಯನ್ನ ಮಾಡಬೇಕು. ಇದು ಎಚ್ಚರಿಕೆಗಳು. ಈ ಎಚ್ಚರಿಕೆಗಳನ್ನ ಪಾಲಿಸದಿದ್ದರೆ ನಿತ್ಯ ದಾರಿದ್ರ್ಯಗಳು ಉಂಟಾಗ್ತವೆ. ಆದ್ರಿಂದ ಈ ನಿಯಮಗಳನ್ನ ಎಲ್ಲರೂ ಪಾಲಿಸಿ ಅಂತ ಹೇಳ್ತಾ, ಚಿಕ್ಕ ವಿಷಯ ಆದ್ರೂ ಸಹ ಎಲ್ಲರಿಗೂ ಈ ವಿಚಾರಗಳು ಗೊತ್ತಿರೋದಿಲ್ಲ. ಆದ್ರಿಂದ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.